ದೆವ್ವ ಅಂದ ಕೂಡ್ಲೆ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಆದ್ರೆ ಅದು ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ಆದ್ರೆ ಎಷ್ಟೋ ಜನಕ್ಕೆ ಅನುಭವವಾಗಿರುವಂತಹ ಭಾಸವಾಗುತ್ತೆ. ಇದೇ ರೀತಿಯಾಗಿ ಎಷ್ಟೋ ಜನ ಹಂಟರ್ಸ್ ಡೆವಿಲ್ ಹಂಟ್ ಅಂತ ಹೋಗ್ತಾರೆ. ಆದ್ರೆ ನಿಜಕ್ಕೂ ಅಲ್ಲಿ ಡೆವಿಲ್ ಇದೆಯಾ ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡ್ತಾ ಇರುತ್ತೆ. ಹೌದು, ದೆವ್ವ ಅನ್ನೋದು ಒಂದು ಆತ್ಮ ಅಂತ ಹೇಳ್ತಾರೆ. ನಿಜಕ್ಕೂ ಆತ್ಮಕ್ಕೆ ರೂಪವಿದ್ಯಾ, ಆಕಾರವಿದ್ಯಾ, ಏನು ಎಂಬುದನ್ನ ಈ ದಿನ ನಾವು ನೋಡೋಣ. ದೆವ್ವವನ್ನ ಹುಡುಕುತ್ತಾ ಹೊರಟಂತಹ ತಿವಾರಿ ಅವರಿಗೆ ಏನಾಯ್ತು? ನಿಜಕ್ಕೂ ಅವರು ದೆವ್ವವನ್ನ ನೋಡಿದ್ರ? ಅವರ ಜೀವನ ಹೇಗೆ ರಹಸ್ಯವಾಗಿ ಅಂತ್ಯಗೊಳ್ತು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಒಂದು ಪ್ರಶ್ನೆ ವೀಕ್ಷಕರೇ, ಭೂತಗಳನ್ನ ಹುಡುಕುತ್ತಿದ್ದ ವ್ಯಕ್ತಿಯೇ ಒಂದು ದಿನ ಸ್ವತಃ ರಹಸ್ಯವಾಗಿ ಮೃತಪಟ್ರೆ ಅದು ಸಾಮಾನ್ಯ ಘಟನೆನಾ, ಅಥವಾ ಅವನು ಹುಡುಕುತ್ತಿದ್ದ ಅಜ್ಞಾತ ಶಕ್ತಿ ಅವರನ್ನೇ ಹಿಂಬಾಲಿಸುತ್ತಾ? ಇದು ಭಾರತದಲ್ಲಿ ಅತ್ಯಂತ ಚರ್ಚೆಯಾದ ರಹಸ್ಯ ಕಥೆ. ಭಾರತದ ಪ್ರಸಿದ್ಧ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಗೌರವ್ ತಿವಾರಿ ಭೂತಗಳ ಅಸ್ತಿತ್ವವನ್ನ ವಿಜ್ಞಾನದಿಂದ ಸಾಬೀತು ಮಾಡಲು ಜೀವನವನ್ನು ಮೀಸಲಿಟ್ಟ ವ್ಯಕ್ತಿ. ಆದ್ರೆ 2016ರಲ್ಲಿ ಅವನ ಸಾವು ಇಂದಿಗೂ ಉತ್ತರ ಸಿಗದಿಲ್ಲದ ಪ್ರಶ್ನೆಯಾಗಿ ಉಳಿದಿದೆ. ಅಷ್ಟಕ್ಕೂ ಏನಾಯ್ತು ತಿವಾರಿಗೆ? ಆತ ಹೇಗೆ ಮೃತಪಟ್ಟ? ಇವತ್ತು ನಾವು ಕೇಳೋದು ಕಥೆಯಲ್ಲ, ಇದು ನೈಜ ಘಟನೆ. ಗೌರವ್ ತಿವಾರಿ ಯಾರು ಅನ್ನೋದನ್ನ ಮೊದಲು ನಾವು ತಿಳಿಯೋಣ. ಗೌರವ್ ತಿವಾರಿ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಪೈಲಟ್ ಟ್ರೈನಿಂಗ್ ಮಾಡಿದ್ದವರು. ಆದರೆ ಜೀವನದ ದಿಕ್ಕು ಬದಲಿಸಿದ್ದು ಒಂದು ವಿಚಿತ್ರ ಅನುಭವ. ಅಮೆರಿಕದಲ್ಲಿ ಇದ್ದಾಗ ಅವರು ಮೊದಲ ಬಾರಿ ಪ್ಯಾರಾನಾರ್ಮಲ್ ಘಟನೆ ಅನುಭವಿಸಿದರೆಂದು ಹೇಳ್ತಾರೆ. ಅದರ ನಂತರ ಆತ್ಮಗಳು, ಹ್ಯಾಂಟೆಡ್ ಮನೆಗಳು, ಅಜ್ಞಾತ ಶಕ್ತಿಗಳು, ಇವುಗಳ ಹಿಂದೆ ಇರುವ ಸತ್ಯತೆಯನ್ನ ಹುಡುಕಲು ಆರಂಭ ಮಾಡ್ತಾರೆ. 2009ರಲ್ಲಿ ಅವರು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯನ್ನ ಸ್ಥಾಪಿಸಿದ್ರು. ಭಾರತದ ಮೊದಲ ದೊಡ್ಡ ಪ್ಯಾರಾನಾರ್ಮಲ್ ರಿಸರ್ಚ್ ತಂಡ ಇದಾಗಿತ್ತು. ಅವರು ಹೇಳ್ತಿದ್ದ ಒಂದೇ ಒಂದು ಮಾತು: ಭೂತಗಳಿಗಿಂತ ಭಯವೇ ಹೆಚ್ಚು ಅಪಾಯಕಾರಿ. ಭೂತಗಳ ಹುಡುಕಾಟವನ್ನ ಶುರು ಮಾಡ್ತಾರೆ ತಿವಾರಿ. ಗೌರವ್ ತಿವಾರಿ 6,000ಕ್ಕೂ ಹೆಚ್ಚು ಪ್ರಕರಣಗಳನ್ನ ಪರಿಶೀಲಿಸಿದರೆಂದು ಹೇಳಲಾಗ್ತಿದೆ. ಅವರು ಭೇಟಿ ನೀಡಿದ ಸ್ಥಳಗಳು ಯಾವ್ದ್ಯಾವ್ದು ಗೊತ್ತಾ? ಭಂಗರ್ ಕೋಟೆ, ಈಗಲೂ ಕೂಡ ನಡುಕ ಹುಟ್ಟಿಸುವಂತಹ ಕೋಟೆ ಅದು. ಡೆಲ್ಲಿ ಕ್ಯಾಂಟೋನ್ಮೆಂಟ್, ಹಾಂಟೆಡ್ ಅಪಾರ್ಟ್ಮೆಂಟ್ಗಳು, ವಿಚಿತ್ರ ಘಟನೆಗಳ ಮನೆಗಳು. ಆದ್ರೆ ಒಂದು ಮುಖ್ಯ ವಿಷಯ, ಅವರು ಮೂಢನಂಬಿಕೆಯನ್ನ ಎಂದೂ ನಂಬ್ತಿರ್ಲಿಲ್ಲ. ಅವರು ಬಳಸಿದ ಸಾಧನಗಳೇನು ಗೊತ್ತಾ? EMF ಮೀಟರ್, ತಾಪಮಾನ ಸ್ಕ್ಯಾನರ್, ಆಡಿಯೋ ರೆಕಾರ್ಡರ್. ಬಹುತೇಕ ಪ್ರಕರಣಗಳಲ್ಲಿ ಅವರು ಹೇಳಿದ್ದು ಭೂತ ಅಲ್ಲ, ಮಾನಸಿಕ ಭಯ. ಹಾಗಾದ್ರೆ ಭೂತ ಇಲ್ವೇ ಇಲ್ವಾ? ಬರೀ ನಮ್ಮ ಭಯ ಮಾತ್ರ ನಮ್ಮನ್ನ ಕಾಡ್ತಾ ಇದ್ಯಾ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಹುಟ್ಟಬಹುದು. ಅದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಅದರ ಕಾರಣದಿಂದ ಕೆಲವರು ಅವರನ್ನ ವಿಜ್ಞಾನಿ ಅಂತ ಕರೆಯೋಕೆ ಶುರು ಮಾಡಿದ್ರು. ಇನ್ನು ಕೆಲವರು ಭೂತ ಬಸ್ಟರ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಜನಪ್ರಿಯತೆಯನ್ನ ಕಂಡುಕೊಂಡ್ರು, ಟಿವಿಯಲ್ಲೂ ಬಂದ್ರು. ಗೌರವ್ ತಿವಾರಿ ಬೇಗನೆ ದೇಶಾದ್ಯಂತ ಪ್ರಸಿದ್ಧರಾದ್ರು. ಟಿವಿ ಶೋಗಳು, ಇಂಟರ್ವ್ಯೂಗಳು, ಹಾರರ್ ಪ್ರೋಗ್ರಾಂಗಳಿಗೆ ಸ್ವತಃ ಗೆಸ್ಟ್ ಆಗಿ ಅವರನ್ನ ಕರೀತಾ ಇದ್ರು. ಅವರ ಜೀವನ ಸಿನಿಮಾ ತರ ಬದಲಾಗೋಗಿತ್ತು. ಮೃತ್ಯುವಿಗೆ ಕೆಲ ದಿನಗಳ ಮೊದಲು ಅವರು ಹೊಸ ಟಿವಿ ಶೋಗೆ ಒಪ್ಪಂದ ಮಾಡಿಕೊಂಡಿದ್ದರು ಎಂದು ಸಹೋದ್ಯೋಗಿಗಳು ಹೇಳ್ತಾರೆ. ಅವರ ಕನಸು ಭಾರತದ ಜನರಿಗೆ ಪ್ಯಾರಾನಾರ್ಮಲ್ ಸತ್ಯ ತೋರಿಸುವುದು. ಆದರೆ ಅದರ ಕೆಲವೇ ದಿನಗಳಲ್ಲಿ ಅಸಾಧ್ಯ ಘಟನೆ ನಡೆಯಿತು. ಕೊನೆಯ ದಿನಗಳು ಜುಲೈ 7, 2016. ಸ್ಥಳ ದ್ವಾರಕಾ, ದೆಹಲಿ. ಬೆಳಗ್ಗೆ ಮನೆಯಲ್ಲಿ ಇದ್ದ ಗೌರವ್ ಅಕಸ್ಮಾತ್ ಬಾತ್ರೂಮ್ ಒಳಗೆ ಹೋಗಿದ್ರು. ಸ್ವಲ್ಪ ಸಮಯದ ನಂತರ ದೊಡ್ಡ ಶಬ್ದ ಕೇಳಿಬಂತು. ಕುಟುಂಬದವರು ಬಾಗಿಲು ಹೊಡೆದು ನೋಡಿದಾಗ ಗೌರವ್ ನೆಲದಲ್ಲಿ ಬಿದ್ದಿದ್ರು. ಅವರ ಕುತ್ತಿಗೆಯ ಮೇಲೆ ವಿಚಿತ್ರ ಗುರುತುಗಳು ಕಂಡು ಬಂದಿತ್ತು. ಅವರ ವಯಸ್ಸು ಕೇವಲ 32 ವರ್ಷ. ಭಾರತದ ಪ್ರಸಿದ್ಧ ಗೋಸ್ಟ್ ಹಂಟರ್ ತನ್ನ ಮನೆಯಲ್ಲಿ ಮೃತಪಟ್ಟಿದ್ರು. ಪೊಲೀಸ್ ತನಿಖೆ ಶುರುವಾಯಿತು.
ಪೊಲೀಸರು ತನಿಖೆ ಆರಂಭಿಸಿದಾಗ ಬಾತ್ರೂಮ್ನಲ್ಲಿ ಒಂದು ದುಪ್ಪಟ್ಟ ಸಿಕ್ಕಿತ್ತು. ಮೊದಲ ಅನುಮಾನ ಉಸಿರುಗಟ್ಟುವಿಕೆ, ಆದರೆ ಸ್ಪಷ್ಟ ಉತ್ತರ ಸಿಗಲಿಲ್ಲ. ಪೊಲೀಸರು ಘಟನೆ ಕ್ರಮವನ್ನ ಮರು ನಿರ್ಮಿಸಲು ಪ್ರಯತ್ನಿಸಿದರು. ಯಾಕೆಂದ್ರೆ ಮನೆಯಲ್ಲೇ ಕುಟುಂಬ ಇದ್ದರೂ ಯಾವುದೇ ಹೋರಾಟದ ಗುರುತು ಇಲ್ಲ, ಸೂಸೈಡ್ ನೋಟ್ ಅಂತೂ ಇಲ್ವೇ ಇಲ್ಲ. ಕೇಸ್ ಇನ್ನಷ್ಟು ರಹಸ್ಯವಾಗ್ತಾ ಹೋಯ್ತು. ವಿಚಿತ್ರ ಹೇಳಿಕೆಗಳು ಕೂಡ ಬರ್ತಾ ಹೋಯ್ತು. ಗೌರವ್ ಸಾವಿಗೆ ಕೆಲ ದಿನಗಳ ಮೊದಲು ಸ್ನೇಹಿತರಿಗೆ ಹೇಳಿದ ಮಾತು, ನನ್ನ ಮೇಲೆ ಒಂದು ನೆಗೆಟಿವ್ ಎನರ್ಜಿ ಪರಿಣಾಮ ಬೀರ್ತಿದೆ. ಇದು ನಿಜನಾ ಅಥವಾ ಒತ್ತಡದ ಪರಿಣಾಮನ? ಇದು ಇಂದಿಗೂ ಚರ್ಚೆಯ ವಿಷಯವಾಗಿದೆ. 3 ಪ್ರಮುಖ ತತ್ವಗಳು. ಥಿಯರಿ ಸೆಕ್ಷನ್, ಮಾನಸಿಕ ಒತ್ತಡ. ಕೆಲವರು ಹೇಳಿದ್ದು ಕೆಲಸದ ಒತ್ತಡ, ನೀನು ತುಂಬಾ ಮನಸ್ಸಿಗಚ್ಕೊಂಡಿದ್ಯಾ ಅನ್ನೋ ಮಾತು. ವೈಯಕ್ತಿಕ ಸಮಸ್ಯೆಗಳು, ನಿನ್ನ ಜೀವನದಲ್ಲಿ ತುಂಬಾ ಗುಪ್ತವಾದ ಸಮಸ್ಯೆಗಳು ಅಥವಾ ಕುಟುಂಬದ ಕಲಹಗಳಿರಬಹುದು ನೋಡು. ಮಾನಸಿಕ ಒತ್ತಡ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ಯಾ ನೋಡು ಅನ್ನೋ ಮಾತುಗಳು ಇವು ಕೂಡ ಕಾರಣವಾಗಿರಬಹುದು. ಪ್ಯಾರಾನಾರ್ಮಲ್ ಕಾರಣವ? ಭಕ್ತರು ನಂಬಿದ್ದು, ಅವರು ತನಿಖೆ ಮಾಡಿದ ಶಕ್ತಿ ಅವರನ್ನೇ ಹಿಂಬಾಲಿಸತೊಡಗಿತ್ತು. ಆದ್ರೆ ಇದಕ್ಕೆ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಥಿಯರಿ 3, ಅಪಘಾತ. ಕೆಲವರು ಹೇಳಿದ್ದು ಇದು ಕೇವಲ ಅಪಘಾತವಾಗಿರಬಹುದು, ಅಂದ್ರೆ ಬೈ ಆಕ್ಸಿಡೆಂಟ್ ಆಗಿರಬಹುದು. ಆದರೆ ಉತ್ತರ ಸ್ಪಷ್ಟವಾಗಿಲ್ಲ. ಮರಣದ ನಂತರ ಪರಿಣಾಮ ಹೇಗಿತ್ತು ಅಂದ್ರೆ, ಗೌರವ್ ತಿವಾರಿ ಸಾವಿನ ನಂತರ ಪ್ಯಾರಾನಾರ್ಮಲ್ ಸಮುದಾಯ ಬೆಚ್ಚಿ ಬಿದ್ದಿತು. ಅವರ ಕೆಲಸ ಮತ್ತೆ ಚರ್ಚೆಗೆ ಬಂದಿತು. ಅವರ ಜೀವನ ಆಧಾರಿತ ವೆಬ್ ಸಿರೀಸ್ ಕೂಡ ಬಂದಿತು. ಇಂದಿಗೂ ಅವರ ಕಥೆ ಜನರಲ್ಲಿ ಕುತೂಹಲ ಹುಟ್ಟಿಸುತ್ತಲೇ ಇದೆ. ಕೊನೆಯದಾಗಿ ಹೇಳೋದೇನೆಂದ್ರೆ, ಭೂತಗಳ ಸತ್ಯ ಹುಡುಕಿದ ವ್ಯಕ್ತಿ ಕೊನೆಗೆ ಸ್ವತಃ ಒಂದು ರಹಸ್ಯವಾಗಿ ಉಳಿದ. ಗೌರವ್ ತಿವಾರಿ ಸಾವು ವಿಜ್ಞಾನ ಹೇಳದ ಪ್ರಶ್ನೆಯ ಅಥವಾ ನಾವು ಇನ್ನು ಅರ್ಥ ಮಾಡಿಕೊಳ್ಳದ ಸತ್ಯನ? ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಒಂದು ಪ್ರಶ್ನೆ ಮಾತ್ರ ಉಳಿದಿದೆ. ಭಯ ಹೊರಗೆ ಇದೆಯಾ ಅಥವಾ ನಮ್ಮೊಳಗೆ ಇದೆಯಾ? ಇಂತಹ ನಿಜವಾದ ರಹಸ್ಯ ಕಥೆಗಳು ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.